ಓಕೆ ಫೈನ್. ಓಕೆ ಮಕ್ಕಳ, ನಿಮಗೆ ಕೆಲವು ಕ್ವಶನ್ಗಳನ್ನ ಕೇಳ್ತೀನಿ, ಓಕೆನಾ? ಈಗ ಒಂದು ಪುಟ್ಟ ಮಗು ನಿಮ್ಮ ಅಕ್ಕಪಕ್ಕ ಮನೆಗಳಲ್ಲಿ ಇರುತ್ತೆ. ಆ ಮಗು ಊಟ ಮಾಡ್ತಿರಲ್ಲ, ಆ ಮಗು ಊಟ ಮಾಡಬೇಕು ಅಂದ್ರೆ ಅವ್ರ ಪೇರೆಂಟ್ಗಳು ಇವಾಗ ಪ್ರಸ್ತುತ ಏನ್ ಕೊಡ್ತಾ ಇದ್ದಾರೆ ಮಕ್ಕಳ ಕೈಗೆ? ಸೂಪರ್ ಅಲ್ಲ, ಎಷ್ಟು ಚೆನ್ನಾಗಿ ಬಂತು ಆನ್ಸರು. ಈಗ ಪುಟ್ಟ ಮಕ್ಕಳ ಕೈಗೆ ಹಿಂದೆ ಎಲ್ಲ ನಮ್ಮ ಕಾಲದಲ್ಲಿ ಅಥವಾ ಸರ್ ಕೂತಿದಾರಲ್ಲ, ಇಲ್ಲಿ ಮೇಡಮ್ ಎಲ್ಲ ಕೂತಿದಾರಲ್ಲ, ಅವ್ರ ಕಾಲದಲ್ಲಿ ಹಿಂದೆ ಮಕ್ಕಳು ಊಟ ಮಾಡ್ಬೇಕು ಅಂದ್ರೆ ಆ ಮಕ್ಕಳನ್ನ ರಾತ್ರಿ ಸಮಯ ಆಗಿದ್ರೆ ಹೊರಗೆ ಕರ್ಕ ಬರ್ತಾ ಇದ್ರು. ತಿಂಗಳ ಮಾವ ಅಂತ ಹೇಳೋರು, ನಮ್ಗೆ ಚಂದಮಾಮ ಅಂತ ಈಗ ಕರಿತೀವಿ, ಆಗ ತಿಂಗಳ ಮಾವ ಅಂತ ಹೇಳೋರು. ತಿಂಗಳ ಮಾವ ಅಂದ್ರೆ ಚಂದಮಾಮ ಅಂತ, ಚಂದ್ರ ಅಂತ. ಆ ಚಂದ್ರನ್ ತೋರಿಸ್ತಾ, ನೋಡು ನೀನ್ ಎಲ್ಲೋಯ್ತಿ ಅಲ್ಲೇ ಬರುತ್ತೆ ಅಂತ ಅಷ್ಟು ದೂರ ಹೋಗೋರು, ನೋಡು ನೋಡು ಅಂತ ಆ ಮಗುಗೆ ಊಟ ಮಾಡಿಸ್ತಾ ಇದ್ರು. ಹಗಲಿನ ಹೊತ್ತಾಗಿದ್ರೆ ಹೊರಗಡೆ ಬಂದು ಕಾಗೆ ತೋರಿಸ್ತಾ ಇದ್ರು, ಗುಬ್ಬಿ ತೋರಿಸ್ತಾ ಇದ್ರು, ಅದೇ ತರಹ ಕೋಳಿ ತೋರಿಸ್ತಾ ಇದ್ರು, ಹಸು ತೋರಿಸ್ತಾ ಇದ್ರು, ಅದ್ರ ಕರು ತೋರಿಸ್ತಾ ಇದ್ರು, ಎಮ್ಮೆ ತೋರಿಸ್ತಾ ಇದ್ರು. ಅಂದ್ರೆ ಇಡೀ ಜಗತ್ತಿನ ಪರಿಚಯವನ್ನ ಊಟ ಮಾಡಿಸುವ ಸಮಯದಲ್ಲಿಯೇ ಮಾಡ್ತಾ ಇದ್ರು ತಂದೆ ತಾಯಿಗಳು ಮಗುವಿಗೆ. ಆದ್ರೆ ಇವತ್ತು ಪುಟಾಣಿ ಮಗು ಅಳ್ತಾ ಇದೆ ಅಂತ ಹೇಳಿದ್ರೆ ಅಳ್ತಿರೋಂತಹ ಮಗುಗೆ ಮೊಬೈಲ್ ಕೊಟ್ರೆ ಸುಮ್ಮನಾಗುತ್ತೆ. ಅದೇ ಊಟ ಮಾಡ್ದಿರೋಂತಹ ಮಗುಗೆ ಮೊಬೈಲ್ ಕೊಟ್ರೆ ಊಟ ಮಾಡ್ತೀನಿ ಅನ್ನುವಂತ ಮಕ್ಕಳು ಇದ್ದಾರೆ, ಮತ್ತೆ ಮೊಬೈಲ್ ಕೊಟ್ಟು ಊಟ ಮಾಡಿಸ್ತಾ ಇದ್ದಾರೆ. ಸೊ ಮೊಬೈಲ್ ಕಂಪ್ಲೀಟ್ ಆಗಿ ಈ ಇಡೀ ಬದುಕನ್ನ, ನಮ್ಮ ಬದುಕನ್ನ ಆವರಿಸ್ಬಿಟ್ಟಿದೆ. ಸುಮ್ಮನೆ ನಿಮ್ಗೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ಮಕ್ಕಳ. ಈಗ ಪುಟಾಣಿ ಮಗು ಇದೆ ಅಂತ ಇಟ್ಕೊಳ್ಳಿ. ಆ ಪುಟಾಣಿ ಮಗುವಿನ ಕೈಗೆ ಒಂದು ಹರಿತವಾದ ಚಾಕುವನ್ನ ಕೊಡಿ. ಒಂದು ಪುಟಾಣಿ ಮಗು ಅಂದ್ರೆ 1 ವರ್ಷದ ಮಗು ಅಥವಾ ಒಂದು 9 ತಿಂಗಳು 10 ತಿಂಗಳು ಮಗು ಆಟ ಆಡ್ತಿರುವಂತಹ ಮಗುವಿನ ಕೈಗೆ ಒಂದು ಚಾಕುವನ್ನ ಕೊಡಿ. ಆ ಮಗು ಅದನ್ನ ಉಪಯೋಗ ಮಾಡುತ್ತಾ? ಏನ್ ಮಾಡುತ್ತೆ ಚಾಕುನ? ಏನ್ ಮಾಡುತ್ತೆ? ಕೊಡ್ತೀರಾ ಪುಟ್ಟ ಮಗು ಕೈಲಿ ಚಾಕು? ಕೊಡ್ತೀರಾ? ಪುಟಾಣಿ ಮಗುವಿನ ಕೈಗೆ ಚಾಕು ಕೊಡಲ್ಲ. ಯಾಕೆ ಕೊಡಲ್ಲ? ಏನ್ ಮಾಡ್ಕೊಳತ್ತೆ? ಕೈ ಕುಯ್ಕೊಳತ್ತೆ. ನಿಮ್ಗೆ ಪ್ರಶ್ನೆ ಕೇಳ್ತೀನಿ, ಆಗಿದ್ರೆ ಚಾಕು ಕೆಟ್ಟದ್ದ? ಇಲ್ಲ ಅಲ್ಲ? ಸೊ ಚಾಕುವಿಂದ ಉಪಯೋಗ ಇದೆ ಅಲ್ಲ? ಚಾಕುವಿಂದ ಏನ್ ಮಾಡ್ಬೋದು? ತರಕಾರಿಗಳನ್ನ ಕಟ್ ಮಾಡ್ಬೋದು. ಸೊ ಪುಟಾಣಿ ಮಗು ಕೈನ ಕುಯ್ಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು ನಾವು ಚಾಕುನೇ ಬ್ಯಾನ್ ಮಾಡೋಣ, ಸರಿ ಇಲ್ಲ. ಸೊ ಚಾಕುವಿಂದ ಒಬ್ಬ ಮನುಷ್ಯನ ಚುಚ್ಚಿ ಸಾಯಿಸಬಹುದು, ಚಾಕುನೇ ಬ್ಯಾನ್ ಮಾಡೋಣ ಅಂತ ಬ್ಯಾನ್ ಮಾಡೋಣ? ಸರಿನಾ ಬ್ಯಾನ್ ಮಾಡೋದು? ಸರಿ ಇಲ್ಲ. ಸೊ ಹಾಗೆ ಮೊಬೈಲ್ ಸಹ ಪುಟ್ಟ ಮಕ್ಕಳಿಗೆ ಉಪಯೋಗ ಮಾಡ್ಲಿಕ್ಕೆ ಬರಲ್ಲ. ಇಷ್ಟೇ ಕಾನ್ಸೆಪ್ಟ್. ಮೊಬೈಲ್ ಕೆಟ್ಟದ್ದಲ್ಲ, ಆದ್ರೆ ಮೊಬೈಲ್ ಇಲ್ಲಿ ಒಳ್ಳೇದು ಇದೆ, ಸರಿ ಹೇಳಿದಾಗೆ ಕೆಟ್ಟದ್ದು ಇದೆ. ಎರಡೂ ಇರೋದ್ರಿಂದ ನಿಮಗೆ ಈ ವಯಸ್ಸಿನಲ್ಲಿ ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಗೊತ್ತಿರಲ್ಲ. ಸೊ ಈಗ ನೀವು ಅದನ್ನ ಬಳಸಕ್ ಹೋದ್ರೆ ನಿಮ್ಗೆ ಸರಿಯಾಗಿ ಅದನ್ನ ಬಳಸಲಿಕ್ಕೆ ಗೊತ್ತಾಗಲ್ಲ. ಹಾಗಾಗಿ ನೀವು ಆ ಒಂದು ಬಲೆ ಒಳಗಡೆ ಬೀಳ್ತೀರಾ. ಹಿಂದೆ ಎಲ್ಲ ಹೇಳ್ತಾ ಇದ್ರು ಮಕ್ಕಳ, ಏನದು ಅಂತ ಹೇಳಿದ್ರೆ ಗುಮ್ಮ ಬಂದು ನಿಮ್ಮನ್ನ ಎತ್ಕೊಂಡು ಹೋಗ್ತಾನೆ ಅಂತ ಅಲ್ವಾ? ಎದುರಿಸೋರಲ್ವಾ? ಗುಮ್ಮ ಬಂದು ನಿಮ್ಮನ್ನ ಎತ್ಕೊಂಡು ಹೋಗ್ತಾನೆ ಅಂತ. ನಮಗೂ ಹಿಂದೆ ದೆವ್ವ ಅನ್ನೋದೊಂದು ಕಾನ್ಸೆಪ್ಟ್ ಇತ್ತು. ಬಹುಶಃ ನಿಮ್ಗೆ ಯಾರಿಗೂ ಗೊತ್ತೇ ಇಲ್ಲ ಅದು. ಕೊಳ್ಳಿದೇವ ಅಂತ ಅನ್ನೋರು ನಮ್ಗೆ. ಈ ಕೊಳ್ಳಿದೇವ ಅಂದ್ರೆ ಕೊಳ್ಳಿದೇವನ ಅಂತೀರ ನೀವು? ಗೊತ್ತಿಲ್ಲ ನಿಮ್ಗೆ. ಸೊ ಅಂದ್ರೆ ನಮ್ಮನ್ನ ಎದುರಿಸೋದಕ್ಕೆ ಹಿಂದೆ ಪೋಷಕರು ನಮ್ಗೆ ದೆವ್ವ ಬರ್ತಾ ಇದೆ ಅಂತ ಇದ್ರು, ಅಥವಾ ಗುಮ್ಮ ಬರ್ತಾ ಇದೆ ಅಂತ ಇದ್ರು. ಇವತ್ತಿನ ಮಾಡರ್ನ್ ಮಕ್ಕಳಿಗೆ ಮಕ್ಕಳ ಕಳ್ಳ ಬಂದು ನಿಮ್ಮನ್ನ ಎತ್ಕೊಂಡು ಹೋಗ್ತಾನೆ ಅಂತಾರೆ. ಸೊ ಒಂದು ವಿಷಯವನ್ನ ಸ್ಪಷ್ಟವಾಗಿ ತಿಳ್ಕೊಳ್ಳಿ, ನಿಮ್ಮನ್ನೆಲ್ಲರೂ ಎತ್ಕೊಂಡು ಹೋಗ್ತಿರೋದು ಈಗ ಪ್ರಸ್ತುತ ಮಾಡರ್ನ್ ವರ್ಲ್ಡ್ ಅಲ್ಲಿ ಮೊಬೈಲ್ ನಿಮ್ಮೆಲ್ಲರನ್ನ ಎತ್ಕೊಂಡು ಹೋಗ್ತಾ ಇದೆ. ಸೊ ಗೊತ್ತಾಗ್ತಾ ಇಲ್ಲ, ಮೊಬೈಲ್ ನಿಮ್ಮೆಲ್ಲರನ್ನ ಕಿಡ್ನಾಪ್ ಮಾಡ್ತಾ ಇದೆ. ಯಾವ ತರಹ ಕಿಡ್ನಾಪ್ ಮಾಡ್ತಿದೆ ಅಂತ ನಾನು ಹೇಳ್ಕೊಡ್ತೀನಿ ಮಕ್ಕಳ. ಈಗ ಸುಮ್ಮನೆ ನಿಮ್ಗೊಂದು ಕ್ವಶನ್ ಕೇಳ್ತೀನಿ. ನೀವೀಗ ಕೂತಿದ್ದೀರಲ್ಲ, ಕೂತಿರೋ ನೀವುಗಳು ಕಣ್ಣನ್ನ ಮಿಟುಕಿಸ್ತಾ ಇದ್ದೀರಾ ಅಲ್ವಾ? ನೀವು ನಿಮಗೆ ಹೇಳ್ಕೊತಾ ಇದ್ದೀರಾ ಕಣ್ಣನ್ನ ಮಿಟುಕ್ಸು ಅಂತ ನಿಮ್ ದೇಹಕ್ಕೆ? ಅದು ಆಟೋಮೆಟಿಕಲಿ ಬ್ಲಿಂಕ್ ಆಗ್ಬೇಕು ಅಲ್ವಾ? ಆದ್ರೆ ಮೊಬೈಲ್ ಬಳಸಿದ್ರೆ ನೀವೆಷ್ಟು ಸಮಯ ಮೊಬೈಲ್ ಅನ್ನ ನೋಡ್ತಿರ್ತೀರೋ ಅಷ್ಟು ಸಮಯ ನಿಮಗೆ ಕಣ್ಣನ್ನ ಮಿಟುಕಿಸ್ಬೇಕು ಅಂತ ಅನ್ಸಲ್ಲ. ಸೊ ಕ್ಲೋಸ್ ಅಂಡ್ ಓಪನ್ ಮಾಡ್ಬೇಕು ಅಂತ ಅನ್ಸಲ್ಲ.
ಯಾಕೆ ಅನ್ಸಲ್ಲ ಅಂತ ಹೇಳಿದ್ರೆ ನೀವು ಸಂಪೂರ್ಣವಾಗಿ ಗಮನವನ್ನ ಅದರ ಮೇಲೆ ಕೇಂದ್ರೀಕರಿಸಿರ್ತೀರಾ. ನೀವು ಕಣ್ಣನ್ನ ಯಾವಾಗ ಬ್ಲಿಂಕ್ ಮಾಡಲ್ಲ ಅಂದಾಗ ಏನಾಗುತ್ತೆ, ನಿಮ್ಮ ಕಣ್ಣಿಗೆ ತೇವಾಂಶ ಬೇಕು, ಪ್ರತಿ ಸೆಕೆಂಡಿಗೆ ತೇವಾಂಶ ಬೇಕು. ಸೊ ಯಾವಾಗ ಆ ವೆಟ್ನೆಸ್ ನಿಮ್ ಕಣ್ಣಿಗೆ ಸಿಗಲ್ಲ, ಕಂಪ್ಲೀಟ್ ಡ್ರೈ ಆಗುತ್ತೆ ನಿಮ್ ಕಣ್ಣು. ಮೊಬೈಲ್ ನೋಡುವಾಗ ನೀವು ಗಮನಿಸಿ, ನಿಮಗೆ ಗೊತ್ತೇ ಇಲ್ದಾಗೆ ಸುಮ್ನೆ ಹೀಗೆ ನೋಡ್ತಿರ್ತೀರಾ, ಕಣ್ಣು ಮಿಟುಕಿಸ್ಬೇಕು ಅಂತ ಅನ್ಸಲ್ಲ, ನಿಮ್ಮ ಬಾಡಿ ನಿಮ್ ಕಂಟ್ರೋಲ್ ಕಳ್ಕೊಂಡಿರುತ್ತೆ. ಸೊ ಆವಾಗ ನಿಮ್ಮ ಕಣ್ಣಿಗೆ ಎಷ್ಟು ಪ್ರಮಾಣದ ಡ್ಯಾಮೇಜ್ ಆಗುತ್ತೆ ಇದು ಅಂದ್ರೆ ಪುಟಾಣಿ ಕಣ್ಣುಗಳಿಗೆ, ಎಷ್ಟೋ ಮಕ್ಕಳುಗಳಿಗೆ ಈಗಲೇ ದಪ್ಪ ದಪ್ಪ ಗ್ಲಾಸ್ಗಳು ಬಂದಿದೆ. ಸೊ ಕಣ್ಣು ತುಂಬಾ ಇಂಪಾರ್ಟೆಂಟ್ ಅಲ್ಲ. ಒಂದು ವೇಳೆ ಕಣ್ಣು ಹೋದ್ರೆ ಜಗತ್ತಿನ ಅದ್ಭುತವನ್ನ ನೋಡುವಂತ ಅವಕಾಶವನ್ನೇ ಕಳ್ಕೊಬಿಡ್ತೀವಿ ನಾವು, ಮೊದಲನೇದು. ಎರಡನೇದು, ನಮ್ಮ ಜೀವನದ 50% ನಮಗೆ ಡೆವಲಪ್ಮೆಂಟ್ ಕಡಿಮೆ ಆಗ್ಬಿಡುತ್ತೆ ಕಣ್ಣು ಹೋದ್ರೆ. ಸೊ ಹಾಗಾಗಿ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಮೊಬೈಲ್ ಅನ್ನ ಬಳಸೋದ್ರಿಂದ ಕಣ್ಣಿಗೆ ತುಂಬಾ ಡ್ಯಾಮೇಜ್ ಆಗುತ್ತೆ, ಮೊದಲನೇದು. ಎರಡನೇ ವಿಚಾರ ನಿಮ್ಗೆ ಸ್ಪಷ್ಟವಾಗಿ ಹೇಳ್ತೀನಿ ಮಕ್ಕಳ, ಮೊಬೈಲ್ ಬಳಸಿದ್ರೆ ನಿಮ್ಮ ಶರೀರದಲ್ಲಿ ಒಂದು ಕೆಮಿಕಲ್ ರಿಲೀಸ್ ಆಗುತ್ತೆ. ಆ ಕೆಮಿಕಲ್ ನ ಹೆಸರು ಡೋಪಮಿನ್ ಅಥವಾ ಡೋಪಮೈನ್ ಅಂತ ಕರಿತೀವಿ. ಏನಂತ? ಡೋಪಮಿನ್ ಅಥವಾ ಡೋಪಮೈನ್ ಅಂತ ಕರಿತೀವಿ. ಸರ್, ಡೋಪಮಿನ್ ಅಥವಾ ಡೋಪಮೈನ್ ಹೆಂಗೆ ಕೆಲಸ ಮಾಡುತ್ತೆ ಸರ್ ಅಂತ ಹೇಳಿದ್ರೆ, ನೀವು ನೋಡ್ತಿರಲ್ಲ, ಸಿಗರೇಟ್ ಸೇವನೆ ಮಾಡ್ತಿರ್ತಾರಲ್ಲ ನೀವು ಟಿವಿನಲ್ಲಿ ಅಥವಾ ಅಕ್ಕಪಕ್ಕ ನೋಡ್ತಿರ್ತೀರ, ಬೀಡಿ ಸಿಗರೇಟ್ ಸೇದೋರು, ಓಕೆನಾ? ಅದೇ ತರ ಡ್ರಿಂಕ್ ಮಾಡೋದನ್ನ ನೋಡ್ತಿರಲ್ಲ. ಸೊ ಅದೇ ತರಹ ಟಿವಿನಲ್ಲಿ ಕೆಲವು ಇನ್ನೊಂದು ನೋಡ್ತಾ ಇರ್ತೀರ ನೀವು, ಅಂದ್ರೆ ಡ್ರಗ್ ತಗೊಳ್ಳೋದು ಅಂತ ಕರಿತೀವಿ ನಾವು, ಅಂದ್ರೆ ಮಾದಕ ವಸ್ತುವಿನ ಸೇವನೆ ಅಂತ ಕರಿತೀವಿ. ಕ್ಲಿಯರ್ ಆಗಿ ತಿಳ್ಕೊಳ್ಳಿ ಮಕ್ಕಳ, ಮಾದಕ ವಸ್ತುವಿನ ಸೇವನೆಯನ್ನ ಮಾಡಿದಾಗ ಯಾವ ಕೆಮಿಕಲ್ ನಿಮ್ಮ ಬ್ರೈನ್ಗೆ ರಿಲೀಸ್ ಆಗುತ್ತೋ ಸೇಮ್ ಕೆಮಿಕಲ್ ನೀವು ಮೊಬೈಲ್ ಬಳಸಿದಾಗ್ಲೂ ರಿಲೀಸ್ ಆಗುತ್ತೆ. ಯಾವ್ದದು ಅಂತ ಹೇಳಿದ್ರೆ ಡೋಪಮೈನ್ ಅಥವಾ ಡೋಪಮಿನ್. ಇದೇ ಡೋಪಮಿನ್ ಡ್ರಗ್ಸ್ ತಗೊಂಡಾಗ್ಲೂ ರಿಲೀಸ್ ಆಗುತ್ತೆ, ಸಾರಾಯಿ ಕುಡ್ದಾಗ್ಲೂ ರಿಲೀಸ್ ಆಗುತ್ತೆ, ಬೀಡಿ ಸಿಗರೇಟ್ ಸೇದ್ದಾಗ್ಲೂ ರಿಲೀಸ್ ಆಗುತ್ತೆ. ಸೊ ಮಾದಕ ವಸ್ತುವಿನ ಸೇವನೆ ಮಾಡಿದಾಗ್ಲೂ ರಿಲೀಸ್ ಆಗುತ್ತೆ. ಅದೇ ಮೊಬೈಲ್ ನೀವು ಕೆಮಿಕಲ್ ಮೊಬೈಲ್ ಬಳಸೋವಾಗ್ಲೂ ರಿಲೀಸ್ ಆಗುತ್ತೆ. ಕ್ಲಿಯರ್ ಆಗಿ ತಿಳ್ಕೊಳ್ಳಿ. ಮೊಬೈಲ್ನ ಪುಟ್ಟ ಮಕ್ಕಳು ಯಾಕೆ ಬಿಡ್ಲಿಕ್ಕೆ ಸಾಧ್ಯ ಆಗಲ್ಲ ಅಂತ ಹೇಳಿದ್ರೆ, ನಾವು ಮೊಬೈಲ್ಗೆ ಯಾಕೆ ಅಡಿಕ್ಟ್ ಆಗ್ತೀವಿ ನೋಡ್ತಾ 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 ಅಂತ ಹೇಳಿದ್ರೆ, ಅದಕ್ಕೆ ಕಾರಣ ಆ ಕೆಮಿಕಲ್. ಏನದು ಕೆಮಿಕಲ್, ಯಾವಾಗ ಆ ಕೆಮಿಕಲ್ ರಿಲೀಸ್ ಆಗುತ್ತೆ. ಸೊ ಇದನ್ನ ನಾವೇನಂತ ಕರಿತೀವಿ, ಹ್ಯಾಪಿ ಹಾರ್ಮೋನ್ ಅಂತ ಕರಿತೀವಿ. ಏನಂತ? ಹ್ಯಾಪಿ ಹಾರ್ಮೋನ್ ಅಂತ ಕರಿತೀವಿ. ಈ ಹ್ಯಾಪಿ ಹಾರ್ಮೋನ್ ಇದೆಯಲ್ಲ, ಅಥವಾ ಸಂತೋಷದ ಹಾರ್ಮೋನ್ ಇದೆಯಲ್ಲ, ಈ ಹಾರ್ಮೋನ್ ಯಾವಾಗ ರಿಲೀಸ್ ಆಗುತ್ತೆ ಅಂತ ಹೇಳಿದ್ರೆ, ಇದು ಒಳ್ಳೆ ವಿಧಾನಗಳಲ್ಲೂ ರಿಲೀಸ್ ಆಗುತ್ತೆ. ಯಾವಾಗ ಅಂತ ಹೇಳಿದ್ರೆ, ಈಗ ನೀವು ನಿಮ್ ಸ್ಕೂಲಲ್ಲಿ ಯಾರೋ ಒಬ್ರು ಒಳ್ಳೆ ಮಾರ್ಕ್ಸ್ ತೆಗ್ದಿರ್ತೀರ, ಅವ್ರನ್ನ ಕರೆದು ತುಂಬಾ ಒಳ್ಳೆ ಮಾರ್ಕ್ಸ್ ತೆಗ್ದಿದೆ ಈ ಮಗು ಅಂತೇಳಿ ಕ್ಲಾಪ್ ಮಾಡಿ ಎಂದಾಗ ನೀವೆಲ್ಲ ಕ್ಲಾಪ್ ಮಾಡ್ತಿರಲ್ಲ, ಅವಾಗ ಆ ಕೆಮಿಕಲ್ ರಿಲೀಸ್ ಆಗುತ್ತೆ. ಸೊ ಇದು ನ್ಯಾಚುರಲ್ ಆಗಿ ಆಯ್ತಲ್ಲ. ಸೊ ನೀವು ಆಟ ಆಡ್ತಿರ್ತೀರಾ, ಖೋಖೋನು ಕಬಡ್ಡಿನೂ ಆಟ ಆಡ್ತಿರ್ತೀರಾ, ಅಥವಾ ರನ್ನಿಂಗ್ ರೇಸ್ ಓಡ್ತಿರ್ತೀರಾ, ಯಾರು ಫಸ್ಟ್ ಬರ್ತಾನೆ ಅವನ್ ಫಸ್ಟ್ ಬಂದಾಗ ನಾನು ವಿನ್ ಆದೆ ಅನ್ನುವಂತ ಒಂದು ಖುಷಿ ಆಗುತ್ತಲ್ಲ. ಸೊ ಆ ಖುಷಿ ಆದಾಗ ಒಂದು ಕೆಮಿಕಲ್ ರಿಲೀಸ್ ಆಗುತ್ತಲ್ಲ, ಆ ಕೆಮಿಕಲ್ಲು ಡೋಪಮಿನೇ. ಸೊ ಯಾರೋ ನಿಮಗೆ ಹೊಗಳ್ತಾರೆ, ತುಂಬಾ ಚೆನ್ನಾಗಿ ನೋಟ್ಸ್ ಬರ್ದಿದ್ಯಾ, ತುಂಬಾ ಚೆನ್ನಾಗಿ ಹೋಮ್ ವರ್ಕ್ ಮಾಡ್ತಿದ್ಯಾ, ಒಳ್ಳೆ ಹುಡುಗಿ ಅಂತ. ಸೊ ನಿಮ್ಗೆ ಖುಷಿ ಆಗಲ್ಲ ಹಂಗಂದ್ರೆ? ಆಗ ಎದ್ ನಿಲ್ಸಿ ನಿಮ್ಗೆ ಒಂದು ಕ್ಲಾಪ್ ಮಾಡಿದ್ರೆ ಖುಷಿ ಆಗಲ್ಲ. ಸೊ ಆಗ ರಿಲೀಸ್ ಆಗುವಂತಹ ಕೆಮಿಕಲ್ಲು ಸಹ ಡೋಪಮಿನ್. ಸೊ ಈ ಡೋಪಮಿನ್ ಏನು ಅಂತ ಹೇಳಿದ್ರೆ, ಇದು ಒಳ್ಳೆಯದಾಗಿ ರಿಲೀಸ್ ಆಗ್ತಾ ಇರುತ್ತೆ. ಯಾವಾಗ ಅಂತ ಹೇಳಿದ್ರೆ, ನೀವು ಒಂದು ಒಳ್ಳೆಯ ಪುಸ್ತಕವನ್ನ ಓದ್ತೀರಾ, ಆ ಪುಸ್ತಕದಲ್ಲಿರೋ ಒಂದು ವಿಷಯ ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ, ನೀವು ತುಂಬಾ ಖುಷಿ ಪಡ್ತೀರಾ, ಆಗ್ಲೂ ಸಹ ಅದೇ ಕೆಮಿಕಲ್ ರಿಲೀಸ್ ಆಗುತ್ತೆ. ಸೊ ನೀವು ಒಂದು ಹಬ್ಬಕ್ಕೆ ಹೋಗ್ತೀರಾ, ಅಥವಾ ಒಂದು ಜಾತ್ರೆಗೆ ಹೋಗ್ತೀರಾ, ಅಥವಾ ಅಲ್ಲಿ ಜಾತ್ರೆನೆಲ್ಲ ಆಟ ಎಲ್ಲ ಆಡಿಸ್ತಿರ್ತಾರಲ್ಲ, ಎಂತ ತೂಗಾಟ ಮಾಡೋದು ಏನೇನೋ ಆಟಗಳೆಲ್ಲ ಇರುತ್ತಲ್ಲ, ಆ ಆಟ ಆಡುವಾಗ ನಿಮಗೆ ಖುಷಿ ಆಗುತ್ತಲ್ಲ. ಸೊ ಆ ಖುಷಿ ಆದಾಗ್ಲೂ ನಿಮಗೆ ಸೇಮ್ ಕೆಮಿಕಲ್ ರಿಲೀಸ್ ಆಗುತ್ತೆ. ಹಾಗಾಗಿ ನಿಮಗೆ ಮೊಬೈಲ್ ಅನ್ನ ಬಿಡ್ಲಿಕ್ಕೆ ಯಾಕೆ ಕಷ್ಟ ಆಗುತ್ತೆ ಅಂತ ಹೇಳಿದ್ರೆ, ಆ ಒಂದು ಕೆಮಿಕಲ್ ನಿಮ್ಗೆ ಡ್ರಾಪ್ ಬೈ ಡ್ರಾಪ್ ರಿಲೀಸ್ ಆಗ್ತಾ ಇರುತ್ತೆ ನಿಮ್ಮ ಬ್ರೈನ್ಗೆ. ಆಗ ಬ್ರೈನ್ ಏನ್ ಮಾಡುತ್ತೆ, ಯಾವಾಗ್ಲೂ ನೀವು ಸಂತೋಷವಾಗಿರ್ಬೇಕು ಅಂತಾನೆ ನಿಮ್ಮ ಬ್ರೈನ್ ಬಯಸುತ್ತೆ. ಸೊ ಅದಕ್ಕೋಸ್ಕರ ನಿಮ್ಮ ಬ್ರೈನ್ ಏನ್ ಮಾಡುತ್ತೆ, ಪುನಃ ಮೊಬೈಲ್ ಹಿಡ್ಕೋ, ಮೊಬೈಲ್ ನೋಡು ಅಂತ ನಿಮ್ಮನ್ನ ಅದ್ರ ಕಡೆಗೆ ಸೆಳಿತಾ ಇದೆ. ನಾನು ಮೊದಲನೇ ಪಾಯಿಂಟ್ ಹೇಳಿದೆ ಮಕ್ಕಳ, ಇವತ್ತು ಮೊಬೈಲು ನಮ್ಮ ಮಕ್ಕಳನ್ನ ಕಿಡ್ನಾಪ್ ಮಾಡ್ತಿದೆ ಅಂತ.
ಸೊ ಯಾವ ರೀತಿ ಕಿಡ್ನಾಪ್ ಮಾಡ್ತಿದೆ ಅಂತ ಹೇಳಿದ್ರೆ, ನಿಮಗೆ ನಿಮಾನ್ಸ್ ಅಂತ ಇದೆ, ಮೆಂಟಲ್ ಪೇಷಂಟ್ಗಳಿಗೆ ಟ್ರೀಟ್ಮೆಂಟ್ ಕೊಡುವಂತ ಹಾಸ್ಪಿಟಲ್. ನಿಮಾನ್ಸ್ ಅಂದ್ರೆ ಈ ಕಡೆ ನೋಡಿ ಮಕ್ಕಳ, ಈ ಕಡೆ ನೋಡಿ. ಮೆಂಟಲ್ ಪೇಷಂಟ್ಗಳಿಗೆ ಟ್ರೀಟ್ಮೆಂಟ್ ಕೊಡುವಂತ ಹಾಸ್ಪಿಟಲ್, ಹುಚ್ಚು ಬಂದಿರುತ್ತೆ ನೋಡಿ, ಅವ್ರಿಗೆ ಟ್ರೀಟ್ಮೆಂಟ್ ಕೊಡುವಂತ ಹಾಸ್ಪಿಟಲ್ ನಿಮಾನ್ಸ್ ಅಂತ ಹೇಳಿದ್ರೆ, ಆ ನಿಮಾನ್ಸ್ ಅಲ್ಲಿ ಈಗ ಪುಟ್ಟ ಮಕ್ಕಳನ್ನ ಕರ್ಕೊಂಡೋಗಿ ಸೇರಿಸ್ತಾ ಇದ್ದಾರೆ ಅಲ್ಲಿಗೆ, ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ. ಯಾಕೆ ಅಂತ ಹೇಳಿದ್ರೆ, ಅದರಲ್ಲಿ ಟೆಕ್ನಾಲಜಿ ಡಿ ಅಡಿಕ್ಷನ್ ಸೆಂಟರ್ ಅಂತ ಓಪನ್ ಆಗಿದೆ. ಅಂದ್ರೆ ಮಕ್ಕಳುಗಳಿಗೆ ಆ ಮೊಬೈಲ್ ಅನ್ನ ಬಿಡ್ಲಿಕ್ಕಾಗದೆ ಹುಚ್ಚು ಬಂದಂಗಾಗಿ ಆ ಮೊಬೈಲ್ ಅನ್ನು ಬೇಕೇ ಬೇಕು ಅಂತ ನೀವು ಟಿವಿನಲ್ಲೆಲ್ಲ ನೋಡ್ತಾ ಇರ್ತೀರಾ. ತುಂಬಾ ಹಠ ಮಾಡಿ ಒದ್ದಾಡ್ತಿರ್ತಾರೆ. ಪುಟಾಣಿ ಮಕ್ಕಳುಗಳು ಮೊಬೈಲ್ ವ್ಯಾಮೋಹಕ್ಕೆ ತಂದೆ ತಾಯಿಗಳನ್ನ ಕೊಲ್ತಿರೋದು ಸಹ ಬರ್ತಾ ಇದೆ. ನಾನು ಇದನ್ನ ಎಕ್ಸಾಕ್ಟ್ ಮಾಡಿ ಹೇಳ್ತಾ ಇಲ್ಲ ಅಥವಾ ವೈಭವೀಕರಿಸಿ ಹೇಳ್ತಾ ಇಲ್ಲ. ಏನದು ಅಂತ ಹೇಳಿದ್ರೆ, ತಂದೆ ತಾಯಿಗಳನ್ನೇ ಕೊಲ್ಲುವಂತಹ ಪರಿಸ್ಥಿತಿಗೆ ಮೊಬೈಲ್ ಕರ್ಕೊಂಡು ಹೋಗ್ತಾ ಇದೆ. ಇವತ್ತು ನಾನು ಹೇಳ್ತಿರೋ ವಿಚಾರ ಅಲ್ಲ, ಪತ್ರಿಕೆಗಳು ಬಂದಿದೆ. ಸೊ ಮೊಬೈಲ್ ಕೊಡಿಸ್ಲಿಲ್ಲ ಅಂತ ಮಕ್ಕಳುಗಳು ಮನೆ ಬಿಟ್ಟು ಹೋಗುವಂತ ಪರಿಸ್ಥಿತಿ ಬರ್ತಾ ಇದೆ. ಮೊಬೈಲ್ಗೋಸ್ಕರ ಮಕ್ಕಳುಗಳು ತಂದೆ ತಾಯಿಗಳಿಗೆ ಚಿತ್ರಹಿಂಸೆ ಕೊಡ್ತಿರೋದನ್ನು ಅಥವಾ ಹಠ ಮಾಡ್ತಿರೋದನ್ನು ನಾವು ನೋಡ್ತಿದ್ವಿ. ಮೊಬೈಲ್ಗೋಸ್ಕರ ಆತ್ಮಹತ್ಯೆ ಮಾಡ್ಕೊಳ್ಳೋದನ್ನು ನಾವು ನೋಡ್ತಿದೀವಿ. ಇದನ್ನೆಲ್ಲ ನೋಡಿದಾಗ ನಮ್ಗೆಲ್ರಿಗೂ ಅನ್ಸುತ್ತೆ, ಮೊಬೈಲ್ ನಮ್ಮ ಮಕ್ಕಳುಗಳನ್ನ ಕಿಡ್ನಾಪ್ ಮಾಡ್ತಿದೆ ಅಂತ ಅಲ್ವಾ? ಕಿಡ್ನಾಪ್ ಮಾಡ್ತಿದೆ ಇಲ್ಲ? ಸೊ ಕಿಡ್ನಾಪ್ ಮಾಡ್ತಾ ಇದೆ. ಈಗ ಸರ್ ಹೇಳಿದ್ರು ಕ್ಲಿಯರ್ ಆಗಿ, ಮೊಬೈಲ್ ಬಳಸೋದು ರಾಂಗ್ ಅಲ್ಲ, ಆದ್ರೆ ಮೊಬೈಲ್ ಬಳಸೋದಕ್ಕೆ ಒಂದು ನಿರ್ದಿಷ್ಟವಾದ ವಯಸ್ಸು ಸರ್ಕಾರನೇ ಅದನ್ನ ಬ್ಯಾನ್ ಮಾಡಿದೆ. ಮಕ್ಕಳುಗಳಿಗೆ ಹೋಮ್ ವರ್ಕ್ ಕೊಡೋಂಗಿಲ್ಲ ಮೊಬೈಲ್ ಅಲ್ಲಿ ಅಂತ ಬ್ಯಾನ್ ಮಾಡಿದೆ. ಸೊ ನೋಟ್ಸ್ ಗಳನ್ನ ಕೊಡೋಂಗಿಲ್ಲ ಅಂತ ಬ್ಯಾನ್ ಮಾಡಿದೆ. ಸೊ ಒಳ್ಳೆ ಕಾರಣಕ್ಕೋಸ್ಕರ ಉಪಯೋಗ ಮಾಡೋದು ರಾಂಗ್ ಅಲ್ಲ. ಆದ್ರೆ ನೀವು ಬರೀ ನೋಟ್ಸ್ ಹೋಮ್ ವರ್ಕ್ ಕೊಡೋದು ಶಾಲೆಗಳು ತಪ್ಪಲ್ಲ. ಆದ್ರೆ ನೀವು ಮೊಬೈಲ್ ನ ತಗೋತೀರಾ, ನೋಟ್ಸ್ ಹೋಮ್ ವರ್ಕ್ ಮಾಡ್ತೀವಿ ಇದ್ರಲ್ಲಿ ಅಂತ, ಆದ್ರೆ ಪ್ರಾಮಾಣಿಕವಾಗಿ ನೋಟ್ಸ್ ಹೋಮ್ ವರ್ಕ್ ಮಾಡ್ತಿರ್ತೀರಾ? ನೀವು ಮಾಡ್ತಿರ್ತೀರಾ? ಅದ್ರಲ್ಲಿ ಕಾರಣ ಅದಿರುತ್ತೆ. ಆದ್ರೆ ನೀವು ಅದನ್ನ ತಗೊಂಡು ಬೇರೆಲ್ಲ ಏನೇನೋ ಆಪರೇಟ್ ಮಾಡ್ಲಿಕ್ಕೆ ಶುರು ಮಾಡ್ತೀರಾ. ಸೊ ಹಾಗಾಗಿ ನೀವು ಕ್ಲಿಯರ್ ಆಗಿರಿ, ಮೊಬೈಲ್ ನಿಮಗೆ ಈ ವಯಸ್ಸಿನಲ್ಲಿ ಬಳಸೋದಕ್ಕೆ ಗೊತ್ತಿಲ್ಲ. ಸರ್ ಹೇಳಿದಾಗೆ ಈಗ ಕಂಪ್ಲೀಟ್ AI ಬಂದಿದೆ ಎಲ್ಲ ಕಡೆ. ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಂಪ್ಲೀಟ್ ಆಗಿ 3rd ಸ್ಟ್ಯಾಂಡರ್ಡ್ ಇಂದ ಮಾಡಬೇಕು ಅಂತ ಮಾಡಿದ್ದಾರೆ. 3rd ಸ್ಟ್ಯಾಂಡರ್ಡ್ ಇಂದಾನೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಹೇಳ್ಕೊಡೋದು. ಈಗ SSLC ನಲ್ಲಿ ಮೊನ್ನೆ ನಮಗೆ ಒಬ್ರು ಸರ್ ಕಾಲ್ ಮಾಡಿದ್ರು. ಎಲ್ಲಿ ಅಂತ ಹೇಳಿದ್ರೆ ಅರಸುಕಲ್ಲಲ್ಲಿ HM ಕಾಲ್ ಮಾಡಿದ್ರು ನನಗೆ. ಏನದು ಅಂದ್ರೆ, ಸರ್ ನನಗೆ AI ಬಗ್ಗೆ ನೀವು ಮಾಹಿತಿ ಕೊಡ್ಬೇಕು ಸರ್ ಅಂತ. ಏನ್ ಹೇಳಿ ಸರ್, ಏನ್ ಸಮಾಚಾರ ಅಂತ ಕೇಳಿದೆ ನಾನು. ಆಗ ಹೇಳಿದ್ರು, SSLC ನಲ್ಲಿ ಹಿಂದಿ ಬದಲಿಗೆ AI ನ ತಗೊಳ್ಳೋದಕ್ಕೆ ಸಬ್ಜೆಕ್ಟ್ ಆಗಿ ನಮ್ಗೆ ಆಪ್ಷನ್ ಕೊಟ್ಟಿದ್ದಾರೆ ಸರ್. ನಮ್ಮ ಶಾಲೆ ಸೆಲೆಕ್ಟ್ ಆಗಿದೆ, ಹುಣಸೂರಲ್ಲಿ 4 ಸ್ಕೂಲ್ಗಳನ್ನ ಸೆಲೆಕ್ಟ್ ಮಾಡಿದ್ದಾರೆ. ಸೊ ನಮ್ಮ ಶಾಲೆನೂ ಒಂದಿದೆ. AI ಟೀಚ್ ಮಾಡೋದು ಹೆಂಗೆ ಸರ್, ಅದರ ಯೂಸಸ್ ಏನು ಸರ್ ಅಂತ ಕೇಳಿದ್ರು ನನ್ನ. ಸೊ AI ಬಗ್ಗೆ ಹೇಳಿದ್ರೆ ತುಂಬಾ ಸಮಯ ಆಗುತ್ತೆ. ಯಾವಾಗಾದ್ರೂ ಒಂದ್ಸರಿ ನಿಮ್ಗೇನಾದ್ರು ಹೇಳುವಂತ ಪರಿಸ್ಥಿತಿ ಬಂದ್ರೆ ಖಂಡಿತ ಹೇಳ್ತೀನಿ. ಸೊ ಈಗ ನಾವು ಅದನ್ನ ಟೀಚ್ ಮಾಡ್ಲಿಕ್ಕೆ ಆಗಲ್ಲ ನಿಮ್ಗೆ. ಸೊ ಹಾಗಾಗಿ ನಿಮ್ಗೆ ಸಬ್ಜೆಕ್ಟೇ ಬರ್ತಾ ಇದೆ AI. ಹಾಗಾಗಿ ಅದು ರಾಂಗ್ ಅಲ್ಲ. ಟೆಕ್ನಾಲಜಿ ಬಿಟ್ಟು ಮಕ್ಕಳನ್ನ ನಾವು ಬೆಳೆಸಕ್ಕೆ ಆಗಲ್ಲ, ಸಬ್ಜೆಕ್ಟ್ ಆಗಿ ಗವರ್ನಮೆಂಟ್ ಮಾಡ್ತಾ ಇದೆ. ಸೊ ನಾವೇನ್ ಮಾಡ್ಬೇಕು ಆಗಿದ್ರೆ ಅಂದ್ರೆ, ಉಪಯೋಗ ಮಾಡೋದನ್ನ ಸರಿಯಾಗಿ ಬಳಸೋದನ್ನ ಕಲಿಬೇಕು. ಸೊ ಈಗ ಮಕ್ಕಳ ಬೆಂಕಿಯಿಂದ ನಾವು ಒಂದು ದೀಪನೂ ಹಚ್ಬೋದು ಅಥವಾ ಒಂದ್ ಮನೆನೂ ಹಚ್ಬೋದು. ಒಂದ್ ಮನೆಗೂ ಬೆಂಕಿ ಹಾಕ್ಬಿಡ್ಬೋದಲ್ಲ. ಸೊ ಆಗಿದ್ಮೇಲೆ ಬೆಂಕಿದೇನಾದ್ರು ತಪ್ಪಿದೆಯಾ ಅದರಲ್ಲಿ? ಇಲ್ಲ, ಬೆಂಕಿ ರಾಂಗು. ಒಂದ್ ಮನೆ ಸುಟ್ಟಾಗ್ತಾ ಇದೆ, ಅದನ್ನ ಬೆಂಕಿನ ಕ್ಯಾನ್ಸಲ್ ಮಾಡಿ ಅದನ್ನ ಬ್ಯಾನ್ ಮಾಡ್ಲಿಕ್ಕಾಗತ್ತಾ? ಸೊ ಅದೇ ಬೆಂಕಿ ಇಲ್ಲದೆ ನೀವು ಅಡಿಗೆ ಮಾಡ್ಕೊಂಡು ಊಟ ಮಾಡಕ್ಕಾಗತ್ತಾ? ಸೊ ಬೆಂಕಿಯಿಂದ ತುಂಬಾ ಉಪಯೋಗಗಳಿದಾವೆ. ಅದೇ ತರ ಬೆಂಕಿ ಬದುಕನ್ನೇ ಸುಟ್ಟು ಬಿಡುತ್ತೆ ಅಲ್ವಾ? ಬದುಕನ್ನೇ ಸುಟ್ಟು ಬಿಡುತ್ತೆ ಇನ್ನೊಬ್ಬರ ಮನೆಗೆ ಹಾಕಿದ್ರೆ. ಹಾಗಾಗಿ ನಿಮ್ಗೆ ಮೊಬೈಲ್ ಅನ್ನೋದು ತಪ್ಪಲ್ಲ, ಆದ್ರೆ ಉಪಯೋಗ ಮಾಡ್ಲಿಕ್ಕೆ ನಿಮಗೆ ಇದು ಸರಿಯಾದ ಸಮಯ ಅಲ್ಲ. ಸೊ ಯಾಕೆ ಅಂತ ಹೇಳಿದ್ರೆ, ಪುಟಾಣಿ ಮಕ್ಕಳಿಗೆ ಒಳ್ಳೇದು ಕೆಟ್ಟದ್ದು ಏನು ಅಂತ ಗೊತ್ತಿರಲ್ಲ ಅಲ್ವಾ? ಈಗ ಒಂದು ಪುಟ್ಟ ಮಗುವಿನ ಕೈಗೆ ನಾನು ಅವಾಗಲೇ ಹೇಳಿದಾಗೆ ಚಾಕು ಕೊಟ್ಟಿದ್ರಲ್ಲ, ಅದೇ ಮಗುವಿನ ಕೈಗೆ ನೀವು ಒಂದು ಮೆಣಸಿನ್ಕಾಯಿ ಕೊಡಿ, ಹಸಿರು ಮೆಣಸಿನ್ಕಾಯಿ. ಒಂದು ಪುಟ್ಟ ಮಗುವಿನ ಕೈಗೆ ಹಸಿರು ಮೆಣಸಿನ್ಕಾಯಿ ಕೊಟ್ರೆ ಏನ್ ಮಾಡುತ್ತದು? ತಿನ್ನುತ್ತಲ್ಲ.
ಸೊ ದೊಡ್ಡವ್ರು ತಿಂತಾರ? ಪುಟಾಣಿ ಮಗು ಯಾಕೆ ತಿಂತಾ ಇದೆ? ಪುಟಾಣಿ ಮಗು ಹಸಿರು ಮೆಣಸಿನ್ಕಾಯಿನ ಅದಕ್ಕೆ ಖಾರ ಅಂತ ಗೊತ್ತಿಲ್ಲ ಅಲ್ವಾ? ಅದಕ್ಕೆ ಖಾರ ಅಂತ ಗೊತ್ತಿಲ್ಲ. ಸಿಕ್ಕಾಪಟ್ಟೆ ಖಾರ ಆಗುತ್ತೆ. ಒಂದ್ ವೇಳೆ ಮೆಣಸಿನ್ಕಾಯಿ ತಿಂದ್ರೆ ಏನೆಲ್ಲ ಆಗ್ಬೋದು ಅಂದ್ರೆ, ಅದು ಎಷ್ಟು ಜೋರಾಗಳುತ್ತೆ ಅಂದ್ರೆ, ನೀವು ನೋಡಿರ್ತೀರ ಸಮ್ಟೈಮ್ಸ್ ಏನಾದ್ರೂ ಮನೆಯಲ್ಲಿ ಅಡ್ಗೆ ಮನೆಯಲ್ಲಿ ಹೋಗಿ ಅದೊಂದು ಮೆಣಸಿನ್ಕಾಯಿ ಎತ್ಕೊಂಡು ತಿನ್ಬಿಟ್ರೆ ಜೋರಾಗಳುತ್ತೆ. ನೀವ್ ಎಷ್ಟೇ ಅದಕ್ಕೆ ನೀರು ಕುಡಿಸಿದ್ರು ಅದಕ್ಕೆ ಸಮಾಧಾನ ಆಗಲ್ಲ. ಯಾಕೆಂದ್ರೆ ಅಷ್ಟೊಂದು ಖಾರ ಆಗುತ್ತೆ. ಸೊ ಆ ಮಗುವಿಗೆ ಹೇಗೆ ಮೆಣಸಿನಕಾಯಿ ಖಾರ ಅಂತ ಗೊತ್ತಿಲ್ವೋ ಹಾಗೆ ಮೊಬೈಲ್ ನಿಮಗೆ ಕೆಟ್ಟದ್ದು ಅಂತ ಗೊತ್ತಿಲ್ಲ. ನೋಡ್ಲಿಕ್ಕೆ ಚಂದವಾಗಿ ಕಾಣುತ್ತೆ. ಸೊ ಅದನ್ನ ಎತ್ಕೊಂಡು ಉಪಯೋಗ ಮಾಡೋಣ ಅಂತ ನೀವೇನಾದ್ರೂ ಎತ್ಕೊಂಡು ಉಪಯೋಗ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ನಿಮಗೇ ಗೊತ್ತಿಲ್ಲದ ಹಾಗೆ ಅದು ತನ್ನೊಳಗೆ ನಿಮ್ಮನ್ನ ಸಂಪೂರ್ಣವಾಗಿ ಸೆಳ್ಕೊಳ್ಳುತ್ತೆ. ಸೊ ಈಗ ನೋಡಿ, ನೀವು ಮೊಬೈಲ್ ಅನ್ನ ನೋಡ್ತಾ 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 ನೀವೇ ಹೇಳಿದ್ರಿ ಮಕ್ಕಳುಗಳಿಗೆ ಊಟ ಮಾಡಿಸ್ತಿದ್ದಾರೆ ಅಂತ. ಸೊ ಟಿವಿನ ನೋಡ್ತಾ ಊಟ ಮಾಡೋದು ಅಥವಾ ಮೊಬೈಲ್ ಅನ್ನ ನೋಡ್ತಾ ಊಟ ಮಾಡೋದು ಸರಿನಾ ತಪ್ಪ ಮಕ್ಕಳ? ಯಾಕೆ ತಪ್ಪು? ನಿಮ್ಗೆ ಮೊಬೈಲ್ ನೋಡ್ತಾ ಟಿವಿ ನೋಡ್ತಾ ಊಟ ಮಾಡೋದು ತಪ್ಪು ಅಂತ ಗೊತ್ತು, ಯಾಕೆ ತಪ್ಪು? ನೋಡಿ, ಬಹಳ ಸ್ವಾರಸ್ಯಕರವಾದ ವಿಚಾರ ಇದೆ ಇದರಲ್ಲಿ. ನಿಮಗೆ ಒಂದು ವಿಚಾರ ಹೇಳ್ತೀನಿ ಮಕ್ಕಳು. ಈಗ ಕೂತಿದ್ರಲ್ಲ, ಸೊ ನಿಮಗೆ ಒಂದು ರುಚಿಕರವಾದ ಮೈಸೂರು ಪಾಕ್ ತುಪ್ಪದಲ್ಲಿ ಮಾಡಿದ್ದಾರೆ, ಬಹಳ ಚೆನ್ನಾಗಿದೆ. ಟೇಸ್ಟ್ ಮಾಡ್ತಾ ಇದ್ರೆ ವಾವ್ ಅನ್ನೋ ಥರ ಇದೆ. ಓಕೆನಾ? ಇದು ಸ್ವೀಟ್ ಇಷ್ಟಪಡೋರಿಗೆ ಅದ್ಭುತವಾದಂತಹ ರುಚಿ. ಸುಮ್ಮನೆ ಕಣ್ಣು ಮುಚ್ಕೊಂಡು ಅದರ ಪರಿಮಳ ತಗೋತಾ ಇರ್ತೀರಾ, ತುಂಬ ರುಚಿಯಾಗಿದೆ. ಅದನ್ನ ಬಾಯಲ್ಲಿ ಇಟ್ಕೊಂಡು ತಿಂತಾ ಇದ್ದೀರಾ ಅಂತ ಫೀಲ್ ಮಾಡಿ ಅಂದ್ರೆ ನಿಮ್ಮಗಳ ಬಾಯಲ್ಲಿ ನೀರು ಬರುತ್ತಾ ಇಲ್ವಾ? ಬರುತ್ತಲ್ಲ. ಸೊ ಈಗ ಗೋಬಿ, ಪಾನಿಪುರಿ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತೀನಿ, ನಿಮ್ ಬಾಯಲ್ಲಿ ನೀರು ಬರುತ್ತಲ್ಲ. ಯಾಕೆ ಬಂತು ನೀರು? ಸೊ ನೀವೇನಾದ್ರೂ ಇಮ್ಯಾಜಿನ್ ಮಾಡ್ಕೊಂಡ್ರೆ ನಿಮ್ಮ ಬಾಡಿ ಅದನ್ನ ಡೈಜೆಷನ್ ಮಾಡ್ಕೊಳ್ಳೋ ತರ ಫೀಲ್ ಮಾಡೋದಕ್ಕೆ ಸಲೈವನ್ನ ಅಂದ್ರೆ ಜೊಲ್ಲನ್ನ ಕ್ರಿಯೇಟ್ ಮಾಡುತ್ತೆ ನಿಮ್ಮ ಬಾಯಿ ಒಳಗಡೆಗೆ. ಓಕೆ, ಆ ಜ್ವಲ್ ಏನ್ ಮಾಡುತ್ತೆ, ಸೇಮ್ ನೀವು ಮೈಸೂರು ಪಾಕ್ ನೋಡಿದಾಗ ಆ ಜ್ವಲ್ ರಿಲೀಸ್ ಆಗುತ್ತಲ್ಲ, ನಿಮ್ ಬಾಯಲ್ಲಿ ಸಲೈವ ರಿಲೀಸ್ ಆಗುತ್ತಲ್ಲ, ಅದನ್ನ ತಿಂತಾ ಹೋಗ್ತೀರಾ. ತಿಂದಾಗ ನಿಮ್ಮ ಹೊಟ್ಟೆ ಒಳಗಡೆಗೆ ಅದನ್ನ ಡೈಜೆಷನ್ ಮಾಡೋ ತರಹದ ಕೆಮಿಕಲ್ ರಿಲೀಸ್ ಆಗುತ್ತೆ. ಸೊ ನೀವು ಮುದ್ದೆ ತಿಂತಿದ್ದೀರಾ ಅಂದ್ರೆ ನೀವು ಮುದ್ದೆ ತಿನ್ನುವಂತಹ ಅದನ್ನ ಡೈಜೆಷನ್ ಮಾಡುವಂತಹ ಕೆಮಿಕಲ್ಲೇ ಬೇರೆ ಇರುತ್ತೆ. ನೀವು ಮೈಸೂರು ಪಾಕ್ ತಿಂದ್ರೆ ಅದನ್ನ ನಿಮಗೆ ಡೈಜೆಷನ್ ಮಾಡೋ ತರ ಕೆಮಿಕಲ್ಲೇ ಬೇರೆ ಇರುತ್ತೆ. ಸೊ ಬಿರಿಯಾನಿ ತಿಂದ್ರೆ ಅದನ್ನ ಡೈಜೆಷನ್ ಮಾಡೋ ಕೆಮಿಕಲ್ಲೇ ಬೇರೆ ಇರುತ್ತೆ. ಸೊ ಎಲ್ಲಾ ಕೆಮಿಕಲ್ಲು ನಮ್ಮ ಶರೀರದಲ್ಲಿ ಉತ್ಪತ್ತಿಯಾಗಿ ಡೈಜೆಷನ್ ಅನ್ನ ಮಾಡುತ್ತೆ. ಸೊ ರಸಗಳು ಅಂತ ಕರಿತೀವಿ, ಜೀರ್ಣ ರಸಗಳು ಅಂತ ಕರಿತೀವಿ ಅವುಗಳನ್ನ. ಓಕೆನಾ? ಗೊತ್ತಿದೆ ಅಲ್ಲ ಇದು ನಿಮ್ಗೆ? ಗೊತ್ತಿದೆ. ಸೊ ನೀವು ಮೊಬೈಲ್ ನೋಡ್ತಾ ಏನಾದ್ರೂ ಊಟ ಮಾಡಿದ್ರೆ ನೀವೇನ್ ತಿಂತಿದ್ದೀರಾ ಅಂತ ನಿಮ್ ಬ್ರೈನ್ಗೆ ಮೆಸೇಜ್ ಹೋಗಲ್ಲ. ಸೊ ನೀವು ದೋಸೆ ತಿಂತಿದ್ರಾ, ಚಪಾತಿ ತಿಂತಿದ್ರಾ, ಉಪ್ಪಿಟ್ಟು ತಿಂತಿದ್ರಾ, ಚಿತ್ರಾನ್ನ ತಿಂತಿದ್ರಾ, ನೀವು ಮುದ್ದೆ ತಿಂತಿದ್ರಾ, ಏನೋ ಗೊತ್ತಿಲ್ಲ. ಯಾಕಂದ್ರೆ ನಿಮ್ ಮೈಂಡ್ ಎಲ್ಲಿದೆ? ಮೊಬೈಲ್ ಮೇಲಿದೆ, ಫೋನ್ ಮೇಲಿದೆ ಅಲ್ಲ. ಸೊ ನೀವೇನ್ ತಿಂತಿದ್ರಾ, ನೀವು ಮಣ್ಣು ತಿಂತಿದ್ರೂ ನಿಮಗೆ ಗೊತ್ತಾಗಲ್ಲ. ಸೊ ನಾನು ಹೋಟೆಲಲ್ಲಿ ಹೀಗೆ ಒಂದು ಹೋಟೆಲ್ಗೆ ಹೋಗಿದ್ದಾಗ ಅಲ್ಲಿ ದೋಸೆ ತಿಂತ ಕೂತಿದ್ದೆ. ದೋಸೆ ತಿಂತಿರ್ಬೇಕಾದ್ರೆ ಒಬ್ಬ ವ್ಯಕ್ತಿ ಏನ್ ಮಾಡ್ದ, ಪಕ್ಕದಲ್ಲಿ ಮೊಬೈಲ್ ಇಟ್ಕೊಂಡು ಲೆಫ್ಟ್ ಅಲ್ಲಿ ಹಿಂಗಂತಾನೆ ಬಲ್ಗೈಯಲ್ಲಿ ಎತ್ಕೊಂಡು ತಿಂತಾ ಇದ್ದಾನೆ. ಸೊ ಆ ಒಂದು ದೋಸೆ ಮೇಲೆ ಬಂದು ಒಂದು ನೊಣ ಕೂತ್ಕೊಂಡ್ಬಿಡ್ತು. ಇವನೇನ್ ಮಾಡ್ದ, ಲೆಫ್ಟ್ ಹ್ಯಾಂಡ್ ಅಲ್ಲಿ ಹಿಂಗ್ ತಳ್ತಾ ಇದ್ದಾನೆ, ನಾನು ಅವನ್ನೇ ನೋಡ್ತೀನಿ. ಅವನು ದೋಸೆ ಕಡೆ ನೋಡ್ತಾ ಇಲ್ಲ, ತಳ್ತಾ 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 ದೋಸೆ ಮುರ್ಕಂಡ ಆ ನೊಣದ ಸಮೇತ ಏನ್ ಮಾಡ್ದ, ಎತ್ಕೊಂಡು ಚಟ್ನಿ ಒಳಗಡೆ ಹೆಜ್ಜಿ ಬಾಯಿಗೆ ಹಾಕೊಂಡ. ನಾನ್ ಹೇಳಕ್ ಹೊಡ್ತಾ ಇದ್ದೀನಿ ರೀ 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 ಅಂತ, ಅವ್ನು ನನ್ ಮಾತೇ ಕೇಳಿಸ್ಕೊಂತಿಲ್ಲ. ನಾನು ಎಷ್ಟು ಕೂಗ್ತಾ ಇದ್ದೀನಿ, ನೊಣ ಇದೆ ಅಂತ ಹೇಳಕ್ ಕೂಗ್ತಾ ಇದ್ದೀನಿ. ಅವನ್ ಏನ್ ಮಾಡ್ತಿದ್ದ, ನಾನು ಹಾಕೊಂಡ ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ತಿಂದ್ಬಿಟ್ಟ. ಸೊ ಅವನು ಏನ್ ತಿಂತಿದ್ದಾನೆ ಅನ್ನೋ ಪರಿಜ್ಞಾನ ಸಹ ಇಲ್ಲ. ಸೊ ಆ ತರ ನೀವು ತಿನ್ನೋದ್ರಿಂದ ಏನಾಗುತ್ತೆ, ನಿಮ್ಮ ಬಾಡಿ ಏನ್ ತಿಂತೀರಾ ಅಂತ ಗೊತ್ತಾಗಲ್ಲ. ಸೊ ನಿಮಗೆ ಆ ಡೈಜೆಷನ್ ಕ್ರಿಯೆ ಸರಿಯಾಗಲ್ಲ. ಆಗೇನಾಗುತ್ತೆ, ನಿಮ್ಗೆ ಅನಾರೋಗ್ಯ ಉಂಟಾಗುತ್ತೆ. ಸೊ ಮೊಬೈಲ್ ನೋಡುವಾಗ ಹಸಿವಾಗಲ್ಲ. ಕಾರಣ ಏನು ಅಂತ ಹೇಳಿದ್ರೆ ನಿಮ್ಗೆ ಕೆಮಿಕಲ್, ಹಸಿವು ಮಾಡುವಂತಹ ಕೆಮಿಕಲ್ ಸಹ ರಿಲೀಸ್ ಆಗಲ್ಲ.
ಸೊ ಹಾಗಾಗಿ ಈ ಕಡೆ ನೋಡಿ ಮಕ್ಕಳ, ಈಗ ಒಂದು ಚಿಕ್ಕ ಪ್ರತಿಜ್ಞೆ ಮಾಡೋಣ ನಾವು. ಓಕೆ, ಇದು ಪ್ರಮಾಣ ಅಲ್ಲ, ಪ್ರಮಾಣ ಬೇರೆ ಪ್ರತಿಜ್ಞೆ ಬೇರೆ. ಪ್ರಮಾಣ ಅಂದ್ರೆ ಯಾರ್ದೋ ಮೇಲೆ ಮಾಡೋದು ಪ್ರಮಾಣ, ಆದ್ರೆ ಪ್ರತಿಜ್ಞೆ ನಮಗ್ ನಾವೇ ಮಾಡ್ಕೊಳ್ಳುವಂಥದ್ದು ಪ್ರತಿಜ್ಞೆ. ಓಕೆನಾ? ಎಲ್ರು ಎದ್ದು ನಿಂತ್ಕೊಳ್ಳಿ ಮಕ್ಕಳ. ಒಂದು ಪುಟ್ಟ ಪ್ರತಿಜ್ಞೆ ಮಾಡೋಣ ನಾವು. ಓಕೆನಾ? ಓಕೆ, ಸ್ವಲ್ಪ ಈ ಕಡೆ ಬನ್ನಿ ನೀವು, ಈ ಮಧ್ಯದವರು ಈ ಕಡೆ ಲಾಸ್ಟಿಗೆ ಬನ್ನಿ. ಓಕೆ 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 ನೋಡಿ ಮಕ್ಕಳ, ಈಗ ಎಲ್ರು ನಿಮ್ ಕೈ ಮುಂದೆ ಮಾಡಿ ಮಕ್ಕಳ. ಓಕೆನಾ? ನಾನು ಇಂದಿನಿಂದ ಒಂದು ಪ್ರತಿಜ್ಞೆ ಮಾಡುತ್ತಿದ್ದೇನೆ. ಅದೇನೆಂದರೆ ಮೊಬೈಲ್ ತುಂಬಾ ಕೆಟ್ಟದ್ದು ಎಂದು ನನಗೆ ಚೆನ್ನಾಗಿ ತಿಳಿದಿದೆ. ಇನ್ನು ಮುಂದೆ ಮೊಬೈಲ್ಗಾಗಿ ನಾನು ತಂದೆ ತಾಯಿಯೊಂದಿಗೆ ಹಠ ಮಾಡುವುದಿಲ್ಲ. ನಾನು ಪ್ರಜ್ಞಾಪೂರ್ವಕವಾಗಿ ಮೊಬೈಲ್ ಕೆಟ್ಟದ್ದು ಎಂದು ತಿಳಿದು ಮೊಬೈಲ್ನಿಂದ ದೂರವಿರುತ್ತೇನೆ. ಮೊಬೈಲ್ ನಮ್ಮ ಶರೀರಕ್ಕೆ, ನಮ್ಮ ಮನಸ್ಸಿಗೆ ಏನೆಲ್ಲ ತೊಂದರೆ ಮಾಡುತ್ತಿದೆ ಎಂದು ನಮಗೆ ತಿಳಿದಿದೆ. ಹಾಗಾಗಿ ಇನ್ನು ಮುಂದೆ ಮೊಬೈಲ್ ಅನ್ನು ಬಳಸದೆ ಅದೇ ಸಮಯದಲ್ಲಿ ಪುಸ್ತಕಗಳನ್ನು ಓದುತ್ತಾ, ಹೊರಗೆ ಆಟವಾಡುತ್ತಾ, ಗೆಳೆಯರ ಜೊತೆ ಆಟವಾಡುತ್ತಾ ಸಮಯವನ್ನು ಕಳೆಯಲು ತೀರ್ಮಾನಿಸಿರುತ್ತೇನೆ. ಮತ್ತು ನಾನು ಇನ್ನು ಮುಂದೆ ಖಂಡಿತವಾಗಿಯೂ ಮೊಬೈಲ್ ಅನ್ನು ಬಳಸುವುದಿಲ್ಲ ಎಂದು ಸಂಕಲ್ಪ ಮಾಡುತ್ತಿದ್ದೇನೆ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಕೂತ್ಕೊಳ್ಳಿ ಮಕ್ಕಳ. ಓಕೆ.